This is my 7th class of the chapter trigonometric function. प्रश्न ಈ ರೀತಿ ಇದೆ. In a circle of diameter 40 centimeter, the length of a chord is 20 centimeter. Find the length of minor arc of the chord. ನೀವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತಂದರೆ ಇಲ್ಲಿರುವಂಥ ಟರ್ಮ್ಸ್ಗೆ ಡೆಫಿನಿಷನ್ ಗೊತ್ತಿರಬೇಕು, ಮೀನಿಂಗ್ ಗೊತ್ತಿರಬೇಕು. ಡಯಾಮೀಟರ್ ಅಂದರೆ ಏನು ಅಂತ ಗೊತ್ತಿರಬೇಕು, ಕಾರ್ಡ್ ಅಂದರೆ ಏನು ಅಂತ ಗೊತ್ತಿರಬೇಕು, ಜೊತೆಗೆ ಮೈನರ್ ಆರ್ಕ್ ಅಂದರೆ ಏನು ಅಂತ ಗೊತ್ತಿರಬೇಕು. ಫಸ್ಟು ಸೊಲ್ಯೂಷನ್ ಬರೋಣ. ಫಸ್ಟ್ ಯು ಡ್ರಾ ಎ ಸರ್ಕಲ್ ವಿತ್ ಸೆಂಟರ್ ಓ. ಒಂದು ಸರ್ಕಲ್ ಡ್ರಾ ಮಾಡ್ಕೊಳ್ಳೋಣ. ಅದ್ರದ್ದು ಸೆಂಟ್ರ್ ಏನಾಗ್ಲಪ್ಪ ಅಂತಂದ್ರೆ ಓ. ಸೆಂಟರ್ ಈಸ್ ಓ. ಈಗ ದಿಸ್ ಇಸ್ ಎ ಸರ್ಕಲ್ ವಿತ್ ಸೆಂಟರ್ ಓ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಒಂದು ನಿಮಿಷ, ಈ ಸರ್ಕಲ್ ಚೆನ್ನಾಗಿ ಬರಲಿಲ್ಲ. ಸೆಂಟರ್ ಓ. ಈಗ ಒಂದು ಸರ್ಕಲಲ್ಲಿ ಡಯಾಮೀಟರ್ ಅಂದ್ರೇನು? ಎ ಲೈನ್ ಸೆಗ್ಮೆಂಟ್ ವಿಚ್ ಪಾಸ್ ಥ್ರೂ ದಿ ಸೆಂಟರ್ ಆಫ್ ದಿ ಸರ್ಕಲ್ and its ends lies on this circle, that is so called as diameter. The line segment joining the center of the circle to the circle is called as radius. Diameter is always, we know that the diameter is always doubles the length of the radius. Diameter ಏನಾಗಿರುತ್ತೆ, ರೇಡಿಯಸ್ಗಿಂತ ಡಬಲ್ ಆಗಿರುತ್ತೆ. ಇದು ಗೊತ್ತಿದೆ ನಿಮಗೆ. ಜೊತೆಗೆ ಕಾರ್ಡ್ ಅಂದ್ರೇನು? ಕಾರ್ಡ್ ಅಂತಂದ್ರೆ ದಿ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಎನಿ ಟೂ ಪಾಯಿಂಟ್ಸ್ ಆನ್ ದಿ ಸರ್ಕಲ್. The line segment joining any 2 points on the circle is called as diameter. The longest chord of the circle is diameter. Sorry, the line segment joining the 2 points of the circle is called as chord of a circle. The longest chord which pass through the center of the circle, or the chord which pass through the center of the circle is called as diameter. ಹಾಗಾದರೆ ಈ ಸರ್ಕಲಲ್ಲಿ ನಾವೇನು ಮಾಡೋಣ, ಪಾರ್ಟ್ ಮಾಡ್ಕೊಳ್ಳೋಣ. ಪಾರ್ಟ್ ಮಾಡಿದ್ರೆ ಇಲ್ಲೊಂದು ಪಾರ್ಟ್ ಬಂತು, ದೊಡ್ಡ ಪಾರ್ಟ್ ಒಂದು ಬಂತು. ಈ ಚಿಕ್ಕ ಪಾರ್ಟನ್ನು ಮೈನರ್ ಆರ್ಕ್ ಅಂತ, ದೊಡ್ಡ ಪಾರ್ಟನ್ನು ಮೇಜರ್ ಆರ್ಕ್ ಅಂತ. ಇದನ್ನೆಲ್ಲ ನೀವು ಹಿಂದಿನ ತರಗತಿಗಳಲ್ಲಿ ಓದಿರ್ತೀರ. ಹಾಗಾದರೆ ವಾಟ್ ಈಸ್ ಎ ಕಾರ್ಡ್? Chord is a line segment joining any 2 points on the circle. What is an arc? The part of a circle is called as an arc of a circle. What is diameter? The longest chord which passes through the center of the circle. Given here, diameter of the circle is 40 centimeter. Diameter of the circle is 40 centimeter. That implies the radius of the circle is always d by 2. That means half of the diameter. That means diameter is doubles the radius. ಅದೇ ರೀತಿಯಲ್ಲಿ radius is half of the length of the diameter. That means d by 2. That means 40 divided by 2, that is equal to
20 ಸೆಂಟಿಮೀಟರ್. ನಾನು ಬರ್ಕೊಳ್ಳುವಾಗ ಡಯಾಮೀಟ್ರ್ ಬರ್ಕೊಳ್ಳಲ್ಲ, ರೇಡಿಯಸ್ ಮಾತ್ರ ಬರ್ಕೊಳ್ತೀನಿ. ಇಲ್ಲೊಂದು ರೇಡಿಯಸ್ ಡ್ರಾ ಮಾಡ್ಕೊಳ್ಳೋಣ. ನೆಕ್ಸ್ಟು ಅವನು ಹೇಳ್ತಾನೆ ಮೈನರ್ ಆರ್ಕ್ ಮಾಡ್ಕೊಳ್ಳಿ ಅಂತ. ಮೈನರ್ ಆರ್ಕ್ ಬರೋಕ್ಕಿಂತ ಮುಂಚೆ ಏನು ಮಾಡೋಣ, ಇದಕ್ಕೆ ಎ ಅಂತ ನೇಮ್ ಕೊಟ್ಕೊಂಡು ಕಾರ್ಡ್ ಡ್ರಾ ಮಾಡ್ಕೊಳ್ಳೋಣ. ಕಾರ್ಡ್ ಲೆಂತ್ ಎಷ್ಟು? 20 ಸೆಂಟಿಮೀಟರ್ ಬರಬೇಕು. ಹಾಗಾದರೆ ಇದು 20 ಸೆಂಟಿಮೀಟರ್. ಇಲ್ಲೇ ಒಂದು ಕಾರ್ಡ್ ಮಾಡ್ಕೊಳ್ತೀನಿ, ಇನ್ನೊಂದು ಪಾಯಿಂಟ್ನ ಅದನ್ನು ಬಿ ಅಂತ ತಗೊಳ್ತೀನಿ. ಬಿ ಅಂತ ತಗೊಂಡು ಜಾಯಿನ್ ಮಾಡ್ಕೊಳ್ತೀನಿ. ಜಾಯಿನ್ ಎ ಬಿನ ಜಾಯಿನ್ ಮಾಡ್ಕೊಳ್ಳೋಣ. ಎ ಬಿಯನ್ನು ಜಾಯಿನ್ ಮಾಡಿಕೊಂಡ್ರೆ ಅದೇ ಕಾರ್ಡ್ ಆಗಿರುತ್ತೆ. ದಿ ಲೆಂತ್ ಆಫ್ ದಿ ಕಾರ್ಡ್ ಈಸ್ ಆಲ್ಸೋ ಈಕ್ವಲ್ ಟು 20 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ನಮ್ಮ ರೆಫರೆನ್ಸ್ಗೆ ಏನು ಮಾಡೋಣ ಮಕ್ಕಳ, ನಮ್ಮ ರೆಫರೆನ್ಸ್ಗೆ ದೆನ್ ಯು ಜಾಯಿನ್ ಒ ಬಿನೂ ಜಾಯಿನ್ ಮಾಡ್ಕೊಳ್ಳೋಣ. ಇದು ರೇಡಿಯಸ್ಸು, ಇದು 20 ಸೆಂಟಿಮೀಟರ್ ಆಗಿರುತ್ತೆ. 20 ಸೆಂಟಿಮೀಟರ್. ಗಿವನ್ ದಿ ಲೆಂತ್ ಆಫ್ ದಿ ಡಯಾಮೀಟರ್ ಈಸ್ 40 ಸೆಂಟಿಮೀಟರ್ ಆ್ಯಂಡ್ ದಿ ರೇಡಿಯಸ್ ಆಫ್ ದಿ ಸರ್ಕಲ್ ಈಸ್ half of the diameter. Half of the diameter means 40 by 2 equal to 20 centimeter. Here draw a radius 20 centimeter and draw 20 centimeter chord. Here AB is the chord and OB and OA are the radii of the same circle. Both are equal. ಹಾಗಾದರೆ ಇಲ್ಲಿ ಆರ್ಕ್ ಯಾವುದು? ಎ ಬಿ ಅನ್ನುವಂಥದ್ದು ಮೈನರ್ ಆರ್ಕ್, ಜೊತೆಗೆ ಮೇಜರ್ ಆರ್ಕು ಇದೆ. ಇದನ್ನು ಜಾಯಿನ್ ಮಾಡ್ಕೊಂಡ್ರೆ ಅವ್ರು ಕೇಳ್ತಾ ಇರೋದು ಕಾರ್ಡ್ ಇದೆಯಲ್ಲಪ್ಪ, ಆ ಕಾರ್ಡಿಂದ ಮೈನರ್ ಆರ್ಕ್ ಬರುತ್ತಲ್ಲ, ಕಾರ್ಡಿಂದ ಮೈನರ್ ಆರ್ಕ್ ನೋಡಿ, ಕಾರ್ಡಿಂದ ಮೈನರ್ ಆರ್ಕ್ ಬರುತ್ತಲ್ಲ, ಅದರಿಂದ ಉಂಟಾಗುವಂಥ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕು. Find out the length of an arc. The length of an arc AB, minor arc AB find out ಮಾಡಬೇಕು. ಮೇಜರ್ ಆರ್ಕ್ ಅಲ್ಲ, ಮೈನರ್ ಆರ್ಕ್ AB ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಕಾರ್ಡಿಂದ ಬರುವಂಥ ಮೈನರ್ ಆರ್ಕ್ ಯಾವುದು? ಈ ಪಾರ್ಟಿಂದು ಲೆಂತ್ ಫೈಂಡ್ ಔಟ್ ಮಾಡಬೇಕು. ಆದರೆ ನಮಗೊಂದು ರಿಲೇಷನ್ ಗೊತ್ತಿದೆ. The length of an arc of a circle is always equal to the product of the radius and its angle subtended at the center of the circle in radian. The length of an arc of a circle is always the product of the radius and the angle subtended at the center of a circle, L that equal to r theta. ನಾವೇನು ಫೈಂಡ್ ಔಟ್ ಮಾಡಬೇಕು? ಲೆಂತನ್ನೇ ಫೈಂಡ್ ಔಟ್ ಮಾಡಬೇಕು. ಲೆಂತ್ ಆಫ್ ಎನ್ ಆರ್ಕ್ನೇ ಫೈಂಡ್ ಔಟ್ ಮಾಡಬೇಕು. ಇದನ್ನು ಫೈಂಡ್ ಔಟ್ ಮಾಡಬೇಕು. ರೇಡಿಯಸ್ ಗೊತ್ತಿದೆ, ರೇಡಿಯಸ್ ಇಸ್ 20 ಸೆಂಟಿಮೀಟರ್ ಅಂತ ಗೊತ್ತಿದೆ, 20 ಸೆಂಟಿಮೀಟರ್ ಅಂತ ಗೊತ್ತಿದೆ. ಆದರೆ ನಮಗೆ ಥೀಟಾ ರೇಡಿಯನ್ ಗೊತ್ತಿಲ್ಲ. ದಟ್ ಮೀನ್ಸ್ ದಿ ಆ್ಯಂಗಲ್ ಸಬ್ಟೆಂಡೆಡ್ ಅಟ್ ದಿ ಸೆಂಟರ್ ಆಫ್ ಎ ಸರ್ಕಲ್ ಗೊತ್ತಿಲ್ಲ. ಹಾಗಾದರೆ ನಾವೇನು ಫೈಂಡ್ ಔಟ್ ಮಾಡ್ಕೋಬೇಕು? ಮೊದಲು ಸೆಂಟ್ರಲ್ಲಿ ಫಾರ್ಮ್ ಆಗುವಂಥ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿಕೊಂಡು ಅದಾದ ನಂತರ ಲೆಂತ್ ಆಫ್ ಎನ್ ಆರ್ಕ್ನ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಸೆಂಟರ್ ಆಫ್ ದಿ ಆ್ಯಂಗಲ್ ಸಬ್ಟೆಂಡೆಡ್ ಅಟ್ ದಿ ಸೆಂಟರ್ ಯಾವ ರೀತಿಲಿ ಫೈಂಡ್ ಔಟ್ ಮಾಡೋದು ಅಂತ ಅಂದರೆ ಮಕ್ಕಳ ನೋಡಿ, OA 20 ಸೆಂಟಿಮೀಟರ್, OB 20 ಸೆಂಟಿಮೀಟರ್, AB 20 centimeter. AB is given 20 centimeter. OA is the radius of the circle. This is equal to 20 centimeter. OB is also the radius of the circle. This is also equal to 20 centimeter. ಹಾಗಾದರೆ ಆರ್ಕ್ ಇಂದ ಸೆಂಟ್ರಲ್ಲಿ ಆಂಗಲ್ ಸಬ್ಟೆಂಡ್ ಆಗೋ ರೀತಿಯಲ್ಲಿ ಜಾಯಿನ್ ಮಾಡ್ಕೊಂಡಿದ್ದೀವಿ. ಜಾಯಿನ್ ಮಾಡಿಕೊಂಡಾಗ in the figure
ಅಂದರೆ ಫಿಗರಲ್ಲಿ ಏನಾಗ್ತಾ ಇದೆ, ಟ್ರಯಾಂಗಲ್ AOB is an equilateral triangle. AOB is an equilateral triangle. AOB is an equilateral triangle because all sides are equal. ಹಾಗಾದರೆ in triangle AOB all sides are equal to 20 centimeter. Therefore this type of triangle is so called as equilateral triangle. Each angle equilateral triangle ಆಯಿತು ಅಂದರೆ each angle of an equilateral triangle, each angle of equilateral triangle is always equal to 60 degree. That means theta that equal to ಎಷ್ಟಾಯಿತು, 60 ಡಿಗ್ರಿ ಆಯಿತು. ಆದರೆ ನಮಗೆ ರಿಲೇಷನಲ್ಲಿ ಎಲ್ ದಟ್ ಈಕ್ವಲ್ ಟು ಆರ್ ಥೀಟಾ ಬಂತು ಅಂದರೆ ಥೀಟಾ ಇಸ್ ಇನ್ ರೇಡಿಯನ್. ಆದರೆ ಇಲ್ಲಿ ಎಷ್ಟಿದೆ, ಥೀಟಾ ದಟ್ ಈಕ್ವಲ್ ಟು 60 ಡಿಗ್ರಿ ಅಂದರೆ ಡಿಗ್ರಿ ಮೆಷರ್ಲಿದೆ. ಥೀಟಾ ದಟ್ ಈಕ್ವಲ್ ಟು 60 ಡಿಗ್ರಿ ಎಲ್ಲಿಂದ ಬಂತು, ಫಿಗರಲ್ಲಿ ಗಮನಿಸಿದಾಗ ಏನಾಗುತ್ತೆ, ಟ್ರಯಾಂಗಲ್ AOB ಅನ್ನೋದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗುತ್ತೆ. ಯಾಕೆ ಅಂತಂದರೆ ಎಲ್ಲ ಸೈಡ್ಸು ಈಕ್ವಲ್. ಎಲ್ಲ ಸೈಡ್ಸು ಈಕ್ವಲ್ ಆದರೆ ವಿ ನೋ ದಟ್ ದಿ ಸಮ್ ಆಫ್ ದಿ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಇಸ್ ಆಲ್ವೇಸ್ ಈಕ್ವಲ್ ಟು 180 ಡಿಗ್ರಿ. 180 ಡಿಗ್ರಿ ಆಯಿತು ಅಂತ ಅಂದರೆ ಇನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್. ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂದಾಗ ಲೆಟ್ ದಿ ಆಂಗ್ಯುಲರ್ ಮೆಜರ್ಮೆಂಟ್ ಬಿ ಥೀಟಾ ಅಂತ ಇಟ್ಕೊಂಡ್ರೆ ಥೀಟಾ ಪ್ಲಸ್ ಥೀಟಾ ಅಂತಂದಾಗ 3 ಥೀಟಾ ದಟ್ ಈಕ್ವಲ್ ಟು 180. ಥೀಟಾ ದಟ್ ಈಕ್ವಲ್ ಟು 180 ಡಿವೈಡ್ ಬೈ 3 ಮಾಡಿದ್ರೆ 60 ಡಿಗ್ರಿ ಬರುತ್ತೆ. ಹಾಗೆ ಥೀಟಾ ದಟ್ ಈಕ್ವಲ್ ಟು 60 ಡಿಗ್ರಿ ಬಂತು. ಆದರೆ 60 ಟೈಮ್ಸ್ ಆಫ್ 1 ಡಿಗ್ರಿ ಇಸ್ ಆಲ್ವೇಸ್ ಪೈ ಬೈ 180. 1 ಡಿಗ್ರಿ ಇಸ್ ಆಲ್ವೇಸ್ ಪೈ ಬೈ 180 ರೇಡಿಯನ್. ಪೈ ಬೈ 180 ರೇಡಿಯನ್. ಹಾಗಾದರೆ 61s are 63s are therefore pi by 3 radian. The angle subtended at the center of a circle by an arc AB is pi by 3 radian. Next you find out the length of an arc. The length of minor arc, length of minor arc that equal to L that equal to R theta. Length of minor arc is L that equal to R theta. Length of minor arc by the chord ಇಲ್ಲಿ ಕೊಡಿದೆ ನೋಡಿ, length of minor arc of the chord. Length of minor arc of the chord is L that equal to R theta. Here L that equal to R ಅಂತ ಅಂದರೆ 20 centimeter radius of the circle into theta radian. Theta radian means pi by 3. Theta is pi by 3. Therefore the length of minor arc of the chord is L that equal to 20 pi by 3 centimeter. L equal to 20 pi by 3 centimeter. ಬೇಕು ಅಂತಂದರೆ 22/7 ಹಾಕ್ಕೊಂಡು ಡಿವೈಡ್ ಮಾಡಿ. ಇನ್ನೊಂದು ಬಾರಿ ನೋಡ್ಕೊಳ್ಳಿ. ಇನ್ ಎ ಸರ್ಕಲ್ ಆಫ್ ಡಯಾಮೀಟರ್ 40 centimeter, the length of a chord is 20 centimeter. Find the length of minor arc of the chord. First you construct or draw a circle with center O. Join OA and OB. OA and OB are the radii of the same circle. OA and OB with AB that forms a sector. AOB ಆಗುತ್ತೆ. ಹಾಗಾದರೆ AB is an arc. AB ಅನ್ನುವಂಥ ಆರ್ಕಿಂದ ಸೆಂಟ್ರಲ್ಲಿ ಆ್ಯಂಗಲ್ ಫಾರ್ಮ್ ಆಗೋ ರೀತಿಯಲ್ಲಿ ಮಾಡ್ಕೋಬೇಕು. OA OB ಎರಡು ರೇಡಿಯೈ ಆಫ್ ದಿ ಸೇಮ್ ಸರ್ಕಲ್. ಹಿಯರ್ ದಿ ಲೆಂತ್ ಆಫ್ ದಿ ರೇಡಿಯಸ್ ಇಸ್ 20 centimeter. Length of the radius is 20 centimeter. Given the length of the chord is 20 centimeter. Therefore D that equal to 40 centimeter, R that equal to D by 2 to 40/2 ಅಂತಂದರೆ 20 centimeter ಬರುತ್ತೆ. ಬರ್ಕೊಂಡಿದ್ದೀವಿ. ನೆಕ್ಸ್ಟು ಫಿಗರಲ್ಲಿ ಗಮನಿಸಿದಾಗ ಟ್ರಯಾಂಗಲ್ AOB is an equilateral triangle because all sides are equal to 20 centimeter.
in an equilateral triangle all angles are equal to 60 degree, therefore theta that equal to 60 degree ಆಗುತ್ತೆ. ಆದರೆ ಥೀಟಾ ಅನ್ನೋದು ಈ ರಿಲೇಷನಲ್ಲಿ ಎಲ್ ದಟ್ ಈಕ್ವಲ್ ಟು ಆರ್ ಥೀಟಾದಲ್ಲಿ ರೇಡಿಯನಲ್ಲಿ ಇರುತ್ತೆ. ಅದರಿಂದ ನಾವೇನು ಮಾಡ್ಕೊಳ್ಳೋಣ, ಇದನ್ನು ರೇಡಿಯನ್ ಕನ್ವರ್ಟ್ ಮಾಡ್ಕೊಳ್ಳೋಣ. ಥೀಟಾ ದಟ್ ಈಕ್ವಲ್ ಟು 60 degree that equal to 60 times of 1 degree is always pi by 180 ರೇಡಿಯನ್ ಆಗುತ್ತೆ. 61s are 63s are ಕ್ಯಾನ್ಸಲ್ ಆಗಿದ್ರೆ ಥೀಟಾ ದಟ್ ಈಕ್ವಲ್ ಟು pi by 3 ರೇಡಿಯನ್. The length of minor arc of the chord is L that equal to r theta. L equal to here r is 20 centimeter ಕೊಡೋಣ and theta radian is pi by 3. ಆಗ L that equal to 20 times of pi by 3, therefore L that equal to 20 pi by 3. ಲೆಂತ್ ಹೇಳ್ತಾ ಇರೋದ್ರಿಂದ ಲೆಂತ್ is always ಏನು ಸೆಂಟಿಮೀಟರ್. ಇಲ್ಲಿ ರೇಡಿಯಸ್ ಸೆಂಟಿಮೀಟರ್ ಇದೆ, ಡಯಾಮೀಟರ್ ಸೆಂಟಿಮೀಟರ್ ಇದೆ, ಕಾರ್ಡ್ ಲೆಂತ್ ಸೆಂಟಿಮೀಟರ್ ಇರೋದ್ರಿಂದ ಲೆಂತ್ ಆಫ್ ಎನ್ ಆರ್ಕ್ ಇಸ್ ಆಲ್ಸೋ ಈಕ್ವಲ್ ಟು ಏನಾಗಿರುತ್ತೆ, ಇಸ್ ಇನ್ ಸೆಂಟಿಮೀಟರ್. ದೇರ್ಫೋರ್ ಎಲ್ ದಟ್ ಈಕ್ವಲ್ ಟು 20 pi by 3 centimeter. Next, shall we move on to discuss the next problem of this exercise is in two circles arcs of the same length subtend angles 60 degree and 75 degree at the center respectively. Find the ratio of their radii. ಇಲ್ಲೇನಪ್ಪ ಅಂತಂದರೆ ಎರಡು ಸರ್ಕಲ್ ಇದೆಯಂತೆ. ಈ ಎರಡೂ ಸರ್ಕಲಲ್ಲಿ ಸೆಂಟ್ರಲ್ಲಿ ಫಾರ್ಮ್ ಆಗುವಂಥ ಫಸ್ಟ್ ಸರ್ಕಲಲ್ಲಿ ಸೆಂಟ್ರಲ್ ಫಾರ್ಮ್ ಆಗುವಂಥ ಆ್ಯಂಗಲ್ಲು 60 ಡಿಗ್ರಿ ಈಕ್ವಲ್ ಆಗಿರುತ್ತೆ. ಮತ್ತೊಂದು ಸರ್ಕಲಲ್ಲಿ ಸಬ್ಟೆಂಡ್ ಆಗುವಂಥ ಆ್ಯಂಗಲು ಸೆಂಟ್ರಲ್ ಸಬ್ಟೆಂಡ್ ಆಗುವಂಥ ಆ್ಯಂಗಲು 75 ಡಿಗ್ರಿಗೆ ಈಕ್ವಲ್ ಆಗಿರುತ್ತಂತೆ. ಆದರೆ ಫಸ್ಟ್ ಸರ್ಕಲಲ್ಲಿ 60 ಡಿಗ್ರಿ ಸಬ್ಟೆಂಡ್ ಮಾಡುವಂಥ ಆರ್ಕ್ ಲೆಂತ್ ಏನಿರುತ್ತೆ, ಸೆಕೆಂಡ್ ಸರ್ಕಲಲ್ಲಿ ಸಬ್ಟೆಂಡ್ ಆಗುವಂಥ ಆ್ಯಂಗಲ್ ಯಾವ ಆರ್ಕಿಂದ ಆಗಿರುತ್ತೆ ಆ ಆರ್ಕ್ದು ಲೆಂತು ಫಸ್ಟ್ ಆರ್ಕಲ್ಲಿ ಲೆಂತ್ ಏನಿರುತ್ತೆ ಅದೇ ಲೆಂತ್ಗೆ ಸಮವಾಗಿರುತ್ತೆ. ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಸರ್ಕಲ್ ತಗೊಳ್ಳೋಣ, ಸೆಂಟರ್ ಓ ಅಂತ ತಗೊಳ್ಳೋಣ, O1 ಅಂತ ಇಟ್ಕೊಳ್ಳೋಣ. ಇಲ್ಲಿ 60 ಡಿಗ್ರಿ ಫಾರ್ಮ್ ಆಗುತ್ತಂತೆ. 60 ಡಿಗ್ರಿ ಅಪ್ರಾಕ್ಸಿಮೇಟ್ಲಿ ಈ ಲೆವೆಲಿಗೆ ಬರುತ್ತೆ 60 ಡಿಗ್ರಿ. ಈಗ ಇಲ್ಲಿ ಲೆಂತ್ ಏನು ಅಂತ ತಗೋಣ, ಎಲ್ ಅಂತ ತಗೊಳ್ಳೋಣ. ಮತ್ತೊಂದು ಸರ್ಕಲ್ ತಗೋಣ, ಚೋಟ ತಗೊಳ್ಳೋಣ, ಸ್ವಲ್ಪ 75 ಡಿಗ್ರಿ ಅಂತ ತಗೋಬೇಕಂತೆ. ಇಲ್ಲಿ 75 ತಗೊಳ್ಳೋಣ ಅಪ್ರಾಕ್ಸಿಮೇಟ್ಲಿ. ಆಗ ಇಲ್ಲಿ ಬರುವಂಥ ಲೆಂತ್ ಆಫ್ ಎನ್ ಆರ್ಕು ಇಲ್ಲಿ ಬರುವಂಥ ಲೆಂತ್ ಆಫ್ ಎನ್ ಆರ್ಕ್ಗೆ ಈಕ್ವಲ್. ಅದಕ್ಕೆ ಜನರಲ್ ಆಗಿ ನಾವೇನು ತಗೊಳ್ಳೋಣ, ಲೆಟ್ ದಿ ಲೆಂತ್ ಆಫ್ ದಿ ಆರ್ಕ್ subtended the center of the length of an arc of two circle ಬಿ ಎಲ್ ಅಂತ ತಗೊಳ್ಳೋಣ. ನೋಡ್ಕೊಳ್ಳಿ, ಇಲ್ಲಿ 60 ಡಿಗ್ರಿ, ಇಲ್ಲಿ 75 ಡಿಗ್ರಿ. ಹಾಗಾದರೆ ಇಲ್ಲಿ 60 ಡಿಗ್ರಿ ಸಬ್ಟೆಂಡ್ ಮಾಡುವಂಥ ಆರ್ಕ್ ಲೆಂತ್ ಏನಿರುತ್ತೆ, 75 ಡಿಗ್ರಿ ಸಬ್ಟೆಂಡ್ ಮಾಡುವಂಥ ಆರ್ಕ್ ಲೆಂತು ಸೇಮ್ ಇರುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ದೆನ್ ಯು ಫೈಂಡ್ ಔಟ್ ದೇರ್, ಇದನ್ನು R1 ಅಂತ ತಗೋಣ, ಇದನ್ನು R2 ಅಂತ ತಗೋಣ. ಫೈಂಡ್ ಔಟ್ ದಿ ರೇಷಿಯೋ ಆಫ್ ದೇರ್ ರೇಡಿಯೈ. ದಟ್ ಮೀನ್ಸ್ R1 ಈಸ್ ಟು R2 ಫೈಂಡ್ ಔಟ್ ಮಾಡಬೇಕು. R1 ಈಸ್ ಟು R2. ಅದಕ್ಕಾಗಿ ನಾವೇನು ಮಾಡೋಣ, ಫಸ್ಟ್ ಯು ರೈಟ್ ದಿ ಗಿವನ್ ಪಾಯಿಂಟ್ಸ್ ಇನ್ ದಿಸ್ ಪ್ರಾಬ್ಲಮ್. Given the angle at the center of the circle, the angle at the center of first circle is 60 degree. Angle subtended by an arc at the center of a circle in first circle is upon this 60 degree. The angle subtended at the center of a circle by an arc in second circle is 75 degree. ಫಸ್ಟ್ ತಗೊಳ್ಳುವಾಗ ಫೈಂಡ್ ದೇರ್ ರೇಡಿಯೈ, ರೇಷಿಯೋ ಆಫ್ ದೇರ್ ರೇಡಿಯೈ ಅಂತ ಕೇಳಿದ್ರಿಂದ ಫಸ್ಟ್ ಯು ಕನ್ಸಿಡರ್, ಅಸ್ಯೂಮ್
let the radius of the first circle be r1 and the radius of the second circle be r2. Let the radii of two circles be r1 and r2 respectively. r1 and r2 respectively. That means the radius of the first circle is r1 and the radius of the second circle is r2. Given theta 1 means the angle subtended at the center of a circle in ಅಥವಾ the angle subtended at the center of first circle by an arc is 60 degree. ಮತ್ತೆ ಸೆಕೆಂಡ್ ಸರ್ಕಲ್ ಅಲ್ಲಿ ಆಂಗಲ್ ಫಾರ್ಮ್ ಆಗುವಂಥದ್ದು ಸೆಂಟ್ರಲ್ಲಿ ಆರ್ಕ್ ಇಂದ ಥೀಟಾ 2 ಆಗಲಿ. ಲೆಟ್ ಥೀಟಾ 1 ಬಿ ದಿ ಆಂಗಲ್ ಸಬ್ಟೆಂಡೆಡ್ at the center of a circle by an arc is 60 degree in first circle. Theta 2 represents the angle subtended at the center of a circle by an arc in second circle. ಹಾಗಾದರೆ theta 2 that is equal to ಎಷ್ಟು ಅಂತಂದರೆ 75 degree. theta 1 is ಎಷ್ಟು 60 degree. ಆದರೆ ಲೆಂತ್ ಆಫ್ ಎನ್ ಆರ್ಕ್ ಇಲ್ಲಿ ಆರ್ಕ್ ಲೆಂತ್ ಹೇಳಿರೋದ್ರಿಂದ ವಿ ನೋ ದಟ್ ದಿ ರಿಲೇಷನ್ ಬಿಟ್ವೀನ್ ಲೆಂತ್ ಆಫ್ ಎನ್ ಆರ್ಕ್ ಅಂಡ್ ದಿ ರೇಡಿಯಸ್ ಅಂಡ್ ದಿ ಆಂಗಲ್ ಸಬ್ಟೆಂಡೆಡ್ ಅಟ್ ದಿ ಸೆಂಟರ್ ಆಫ್ ಎ ಸರ್ಕಲ್ ಈಸ್ ಎಲ್ ದಟ್ ಈಕ್ವಲ್ ಟು ಆರ್ ಥೀಟಾ, ವೇರ್ ಥೀಟಾ ಇಸ್ ಇನ್ ರೇಡಿಯನ್. ಆದರೆ ಇಲ್ಲಿ ಕೊಟ್ಟಿರುವಂಥ ಆಂಗುಲರ್ ಮೆಜರ್ಮೆಂಟ್ ಯಾವುದರಲ್ಲಿದೆ? ಇಂಗ್ಲೀಷ್ ಸಿಸ್ಟಮ್ನಲ್ಲಿದೆ. ದಟ್ ಮೀನ್ಸ್ 6 ಡಿಗ್ರಿ ಸಿಸ್ಟಮ್, ಡಿಗ್ರಿ ಮೆಜರಲ್ಲಿದೆ. ಹಾಗಾದರೆ ನಾವೇನು ಮಾಡಬೇಕು? ಸರ್ಕ್ಯುಲರ್ ಸಿಸ್ಟಮ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಹಾಗಾದರೆ theta 1 that is equal to 60 degree, here 60 degree can be written as 60 times of pi by 180 radian, pi by 180 radian. ಹಾಗಾದರೆ 61s are 63s are, therefore theta 1 is equal to pi by 3 radian, pi by 3 radian ಆಯಿತು. ಅದೇ ರೀತಿಯಲ್ಲಿ 75 ಡಿಗ್ರಿನೂ ಕನ್ವರ್ಟ್ ಮಾಡ್ಕೊಳ್ಳೋಣ. ಥೀಟಾ 2 ದಟ್ ಈಕ್ವಲ್ ಟು 75 ಡಿಗ್ರಿ. ಹಿಯರ್ 75 ಟೈಮ್ಸ್ ಆಫ್ ಪೈ ಬೈ 180, 75 ಟೈಮ್ಸ್ ಆಫ್ ಪೈ ಬೈ 180 ದಟ್ ಈಕ್ವಲ್ ಟು, ಇಲ್ಲಿ ನಾವು 5 ಇಂದ ಡಿವೈಡ್ ಮಾಡಿಕೊಂಡ್ರೆ 5 1s are 5, 2 ಉಳ್ಕೊಂತು, 5 5s are 25, 5 3s are 15, 3 ಉಳ್ಕೊಂತು 30 ಆಯಿತು. ಅಲ್ಲಿಗೆ 6 5 6 30. therefore we get ಇಲ್ಲ ಇನ್ನೂ ಡಿವೈಡ್ ಆಗುತ್ತೆ. 3 5s 3 12s, therefore we get 5 pi by 12 radian. ಹಾಗಾದರೆ ಆಂಗಲ್ ಸಬ್ಟೆಂಡೆಡ್ ಅಟ್ ದಿ ಸೆಂಟರ್ ಆಫ್ ಎ ಸರ್ಕಲ್ ಬೈ ಅನ್ ಆರ್ಕ್ ಆಫ್ ಲೆಂತ್ ಎಲ್ at the center in first circle is pi by 3 radian. Theta 2 is the angle subtended at the center of a circle in second circle by an arc of length L. Here theta 2 that is equal to 5 pi by radian by 12 ಆಗುತ್ತೆ. ಆದರೆ given the length of the arc are same in both the circle, ಎರಡೂ ಸರ್ಕಲಲ್ಲೂ ಆರ್ಕ್ ಸೇಮ್ ಲೆಂತಲ್ಲಿದ್ದು ಫಸ್ಟ್ ಸರ್ಕಲಲ್ಲಿ ಸೆಂಟ್ರಲ್ಲಿ 60 ಡಿಗ್ರಿ ಆ್ಯಂಗಲ್ ಫಾರ್ಮ್ ಆಗುತ್ತೆ. ಸೆಕೆಂಡ್ ಸರ್ಕಲಲ್ಲಿ ಅದೇ ಲೆಂತ್ ಆರ್ಕು 75 ಡಿಗ್ರಿನ ಫಾರ್ಮ್ ಮಾಡುತ್ತೆ. ಹಾಗಾದರೆ ನಾವೇನು ಫೈಂಡ್ ಔಟ್ ಮಾಡಬೇಕು? ರೇಷಿಯೋ ಆಫ್ ದಿ ರೇಡಿಯೈ ಫೈಂಡ್ ಔಟ್ ಮಾಡಬೇಕು. ಯರ್ ಲೆಟ್ ದಿ ಲೆಂತ್ ಆಫ್ ಎನ್ ಆರ್ಕ್ ಬಿ ಎಲ್ ಅಂತ ತಗೊಳ್ಳೋಣ. ಇನ್ ಬೋತ್ ದಿ ಸರ್ಕಲ್ ದಿ ಲೆಂತ್ ಆಫ್ ಎನ್ ಆರ್ಕ್ ಬಿ ಎಲ್ ಬಿಕಾಸ್ ಬೋತ್ ಆರ್ ಇನ್ ಸೇಮ್ ಲೆಂತ್, ಆರ್ಕ್ಸ್ ಆಫ್ ದಿ ಸೇಮ್ ಲೆಂತ್. ಅಂದರೆ ಎರಡೂ ಕಡೆಗಳಲ್ಲೂ ಎರಡೂ ಸರ್ಕಲಲ್ಲೂ ಆರ್ಕ್ಸ್ದು ಲೆಂತ್ ಏನಾಗಿರುತ್ತೆ? ಸೇಮ್ ಆಗಿರುತ್ತೆ. ಅದಕ್ಕೆ ಜನರಲ್ ಆಗಿ ಎಲ್ ಅಂತ ತಗೊಳ್ಳೋಣ. ಆದರೆ ಫಸ್ಟ್ ಸರ್ಕಲಲ್ಲಿ ರೇಡಿಯಸ್ ಏನು? R1. ಫಸ್ಟ್ ಸರ್ಕಲಲ್ಲಿ ಥೀಟಾ ಏನು? ಥೀಟಾ 1. ಅಂದರೆ ಆಂಗ್ಯುಲರ್ ಮೆಜರ್ಮೆಂಟ್ ಏನು? ಥೀಟಾ 1. ಫಸ್ಟ್ ಸರ್ಕಲಲ್ಲಿ ರೇಡಿಯಸ್ ಏನು? R1 ಅಂತಂದಾಗ ಎಲ್ ದಟ್ ಈಕ್ವಲ್ ಟು R1 ಥೀಟಾ 1 ವಿಚ್ ಇಸ್ ಆಲ್ಸೋ ಈಕ್ವಲ್ ಟು ಸೆಕೆಂಡ್ ಸರ್ಕಲಲ್ಲಿ ರೇಡಿಯಸ್ಸು R2,
ಸೆಕೆಂಡ್ ಸರ್ಕಲ್ ಅಲ್ಲಿ ಆಂಗಲ್ ಸಬ್ಟೆಂಡ್ ಅಟ್ ದಿ ಸೆಂಟರ್ ಆಫ್ ದಿ ಸರ್ಕಲ್ ಈಸ್ θ2, ಆಗ r2 ಇಂಟು θ2 ಆಗುತ್ತೆ. L that equal to, given the length of the arcs are same, that means L that equal to r1 θ1 that equal to r2 θ2. Here r1 into θ1 is pi by 3 that equal to r2 is r2 times of θ2 is 5 pi by 12 by cross multiplication r1 by r2 that equal to ಡಿನಾಮಿನೇಟರ್ ಇದ್ದಿದ್ದು ನ್ಯೂಮರೇಟರ್ಗೆ ಹೋಗುತ್ತೆ, ನ್ಯೂಮರೇಟರ್ ಇದ್ದಿದ್ದು ಡಿನಾಮಿನೇಟರ್ ಬರುತ್ತೆ, ಆಗ 5 pi ಇಂಟು 3 by 12 ಇಂಟು pi. Here 3 ones are 3 4s are ಕ್ಯಾನ್ಸಲ್ ಆಗುತ್ತೆ, pi ಕ್ಯಾನ್ಸಲ್ ಆಗುತ್ತೆ. Then we get r1 by r2 that equal to 5 by 4. Hence the ratio of the radii is r1 is to r2 that equal to 5 is to 4. ಮತ್ತೊಂದು ಬಾರಿ ನೋಡ್ಕೊಳ್ಳಿ ಮಕ್ಕಳ. In two circles arcs of the same length subtends 60 degree. ಫಸ್ಟ್ ಸರ್ಕಲಲ್ಲಿ ಸೆಂಟ್ರಲ್ ಫಾರ್ಮ್ ಆಗುವಂಥ ಆ್ಯಂಗಲ್ 60 ಡಿಗ್ರಿ, ಆದರೆ ಆರ್ಕ್ ಲೆಂತ್ ಏನು ಬರುತ್ತೆ ಅದೇ ಆರ್ಕ್ ಲೆಂತ್ ಸೆಕೆಂಡ್ ಸರ್ಕಲಲ್ಲೂ ಬಂದಿರುತ್ತೆ, ಅದೇ ಸೆಂಟ್ರಲ್ಲಿ ಫಾರ್ಮ್ ಆಗುವಂಥ ಆ್ಯಂಗಲ್ 75 ಡಿಗ್ರಿ. ಅಟ್ ದಿ ಸೆಂಟರ್ ಫೈಂಡ್ ದಿ ರೇಷಿಯೋ ಆಫ್ ದಿ ರೇಡಿಯೈ. ಲೆಟ್ ದಿ ರೇಡಿಯೈ ಆಫ್ ದಿ ಟೂ ಸರ್ಕಲ್ಸ್ ಬಿ r1 ಆ್ಯಂಡ್ r2. ಫಸ್ಟ್ ಸರ್ಕಲ್ದು ರೇಡಿಯಸ್ r1 ಅಂತ ತಗೊಳ್ಳೋಣ, ಸೆಕೆಂಡ್ ಸರ್ಕಲ್ದು ರೇಡಿಯಸ್ r2 ಅಂತ ತಗೊಳ್ಳೋಣ. ಆದರೆ ನಮ್ಗೆ ಗೊತ್ತಿರುವಂಥ ರಿಲೇಷನಲ್ಲಿ L ದಟ್ ಈಕ್ವಲ್ ಟು r ಥೀಟಾದಲ್ಲಿ ಥೀಟಾ ರೇಡಿಯನಲ್ಲಿ ಇರುತ್ತೆ, ಆದರೆ ಇಲ್ಲಿ ಡಿಗ್ರಿನಲ್ಲಿದೆ, ಅದಕ್ಕೆ θ1 ದಟ್ ಈಕ್ವಲ್ ಟು θ1 ಇಸ್ ದಿ ಆಂಗಲ್ ಸಬ್ಟೆಂಡ್ ಅಟ್ ದಿ ಸೆಂಟರ್ ಆಫ್ ಎ ಸರ್ಕಲ್ ಬೈ ಆನ್ ಆರ್ಕ್ ಆಫ್ ಲೆಂತ್ L ಇನ್ ಫಸ್ಟ್ ಸರ್ಕಲ್. θ1 ದಟ್ ಈಕ್ವಲ್ ಟು 60 ಡಿಗ್ರಿ, ಇದನ್ನು ರೇಡಿಯನ್ ಕನ್ವರ್ಟ್ ಮಾಡಿದ್ರೆ pi by 3 ಬರುತ್ತೆ. θ2 ಈಸ್ 75 ಡಿಗ್ರಿ, ಇದನ್ನು ರೇಡಿಯನ್ ಕನ್ವರ್ಟ್ ಮಾಡಿದ್ರೆ 5 pi by 12 ಬರುತ್ತೆ. ಹಾಗಾದರೆ L ದಟ್ ಈಕ್ವಲ್ ಟು r1 θ1 ದಟ್ ಈಕ್ವಲ್ ಟು r2 θ2 ಆಗುತ್ತೆ, ಬಿಕಾಸ್ both the length of the arcs are same in both the circles. Therefore L that equal to r1 θ1 that equal to r2 θ2. substitute ಮಾಡಿದಾಗ θ1 θ2 ನ r1 into pi by 3 that equal to r2 into 5 pi by 12 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ r1 by r2 that equal to 3 ನ್ಯೂಮರೇಟರ್ ಹೋಗುತ್ತೆ, 5 pi into 3 divide by 12 pi ಆಗುತ್ತೆ, pi ಕ್ಯಾನ್ಸಲ್ ಆಗುತ್ತೆ, 3 1s are 3 4s are cancel ಆದರೆ then we get r1 by r2 that equal to 5 by 4. Hence the ratio of their radii is 5 is to 4.